ನಾನು ಮಾಡಿರುವಂಥ ಇವತ್ತು ಬ್ರೇಕ್ಫಾಸ್ಟ್ ಉಂಟಲ್ಲ, ನೀವು ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಪದೇ ಪದೇ ಮಾಡಿ ತಿಂತೀರಾ, ಮತ್ತು ಮನೆಯಲ್ಲಿರುವವರಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಖಂಡಿತ ಟ್ರೈ ಮಾಡಿ ನೋಡಿ. ಫಸ್ಟಿಗೆ ನಾನಿಲ್ಲಿ ಕುಕ್ಕರ್ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ. ಫಸ್ಟಿಗೆ ನಾನು ಗ್ರೇವಿ ಮಾಡಿ ಇಡ್ತಾ ಇದ್ದೇನೆ. ಕುಕ್ಕರ್ ಬಿಸಿ ಆದಮೇಲೆ ಒಂದು 3 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಸನ್ಫ್ಲವರ್ ಆಯಿಲನ್ನು ಯೂಸ್ ಮಾಡ್ತಾಯಿದ್ದೀನಿ, ನೀವು ತೆಂಗಿನ ಎಣ್ಣೆ ಸಹ ಯೂಸ್ ಮಾಡ್ಬೋದು. ಆ ಎಣ್ಣೆ ಬಿಸಿ ಆದಮೇಲೆ ನೋಡಿ, ಇಲ್ಲಿ ನಾನು ದಾಲ್ಚಿನ್ನಿ ಹಾಕ್ಕೊಂಡಿದ್ದೇನೆ, ಒಂದು ಚಿಕ್ಕ ಪೀಸು. ಹಾಗೆಯೇ ಒಂದು 2 ಏಲಕ್ಕಿ ಹಾಕ್ಕೊಂಡಿದ್ದೇನೆ. ಲವಂಗ ಎಲ್ಲ ಹಾಕಲಿಕ್ಕಿಲ್ಲ ಇದಕ್ಕೆ. ಕಸೂರಿ ಮೇಥಿ ಹಾಕಿದೆ ಸ್ವಲ್ಪ, ಒಂದು ಅರ್ಧ ಸ್ಪೂನಷ್ಟು, ಮತ್ತು ಜೀರಿಗೆ ಸಹ ಹಾಕ್ಕೊಂಡಿದ್ದೇನೆ. ಇದೀಗ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ನೀವು ಜಾಸ್ತಿ ಮಾಡ್ಕೊಳ್ಳೋದಿದ್ರೆ ಒಂದು 2 ಪೀಸು ಚಕ್ಕೆ, ಆಮೇಲೆ 4 ಏಲಕ್ಕಿ ಆ ಥರ ಹಾಕ್ಕೊಳ್ಳಿ. ನೆನಪಿಟ್ಕೊಳ್ಳಿ, ಇದಕ್ಕೆ ಲವಂಗ ಹಾಕಬೇಡಿ. ಕಸೂರಿ ಮೇಥಿ ಮೇನ್ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಇದಕ್ಕೆ. ಹಾಗೆಯೇ ಇದಕ್ಕೆ ನೀರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಒಂದು ನೀರುಳ್ಳಿ, ಸ್ವಲ್ಪ ದೊಡ್ಡ ಸೈಜಲ್ಲಿ ಒಂದು ನೀರುಳ್ಳಿ ತೊಗೊಂಡಿದ್ದೇನೆ ನಾನು. ನೀರುಳ್ಳಿ ಹಾಕಿ ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ತುಂಬ ಕಪ್ಪಾಗಬಾರ್ದು, ಸ್ವಲ್ಪ ಅದು ಕಲರ್ ಚೇಂಜ್ ಆಗಬೇಕು ನೀರುಳ್ಳಿದು. ಹಾಗೆಯೇ ಇದಕ್ಕೆ ಅಂದರೆ ಕಾಂಬಿನೇಷನ್ ಆಗಿ ನಾನು ಪೂರಿ ಮಾಡ್ಕೊಳ್ತಾ ಇದ್ದೇನೆ. ಪೂರಿ ಅಂತೂ ಸಖತ್ತಾಗಿ ಬರ್ತದೆ, ಖಂಡಿತ ಟ್ರೈ ಮಾಡಿ ನೋಡಿ ನೀವು. ಹಾಗೆಯೇ ಇದಕ್ಕೀಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು, ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಒಂದು 3/4 ಟೀ ಸ್ಪೂನಷ್ಟು, ಅದಕ್ಕೆ ಸ್ವಲ್ಪ ಕಮ್ಮಿ ಹಾಕಿದರೂ ಸಹ ಆಗ್ತದೆ. ಅಂದರೆ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋಗೋಸ್ಕರ ಹೇಳ್ತಾ ಇದ್ದೇನೆ. ನೀವು ಜಾಸ್ತಿ ಮಾಡೋದಿದ್ದರೆ 2 ನೀರುಳ್ಳಿ ಹಾಕಿ, 2 ಟೊಮೆಟೊ ಹಾಕಿ, ಹಾಗೆಯೇ ಚಿಕ್ಕ ಟೊಮೆಟೊ ಒಂದು ಕಟ್ ಮಾಡಿದ್ದಕ್ಕೆ ಹಾಕ್ಕೊಂಡಿದ್ದೇನೆ. ಇದನ್ನು ಸಹ ಚೆಂದ ಮಾಡಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾನು ಸ್ಪೈಸಸ್ ಎಲ್ಲ ಸ್ವಲ್ಪ ಕಮ್ಮಿ ಹಾಕ್ಕೊಳ್ತಾ ಇದ್ದೇನೆ. ಯಾಕಂತೇಳಿದರೆ ನೀವು ವಿಡಿಯೋ ಫುಲ್ ನೋಡಿ ಗೊತ್ತಾಗ್ತದೆ. ತುಂಬ ಒಳ್ಳೆಯದಾಗ್ತಿದ್ದು ಗ್ರೇವಿ. ಇದು ಚಪಾತಿಗೆ ಆಗ್ಬೋದು, ಅಥವಾ ಉದ್ದಿನ ದೋಸೆಗೆ, ಅಥವಾ ನಾನ್, ಅಥವಾ ಜೀರಾ ರೈಸ್ ಮಾಡಿದ್ದಕ್ಕೆ ಸಹ ಆಗ್ತದೆ. ನೋಡಿ, ಇಲ್ಲಿ ನಾನು ಟರ್ಮರಿಕ್ ಪೌಡರು, ರೆಡ್ ಚಿಲ್ಲಿ ಪೌಡರು, ಗರಂ ಮಸಾಲ ಪೌಡರು, ಮತ್ತು ಜೀರಿಗೆ ಪುಡಿ, ಹಾಗೆಯೇ ಧನಿಯಾ ಪೌಡರು, ಇದಿಷ್ಟನ್ನು ಸಹ ತೊಗೊಂಡಿದ್ದೆ. ಖಾರಕ್ಕೆ ಅನುಗುಣವಾಗಿ ನೀವು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ಳಿ. ತುಂಬ ಖಾರ ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೊಳ್ಳಿ. ಅದನ್ನೆಲ್ಲ ಹಾಕಿದ ನಂತರ ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡ್ಕೊಳ್ಬೇಕು ಮಸಾಲೆ ಜೊತೆಯಲ್ಲಿನೇ. ಇಲ್ಲಿ ಆಲೂಗಡ್ಡೆ ಕಟ್ ಮಾಡಿ ನಾನು ನೀರಲ್ಲಿ ಹಾಕಿಟ್ಕೊಂಡಿದ್ದೇನೆ. ಅಂದರೆ ನಾನಿಲ್ಲಿ ತುಂಬ ಮಾಡ್ತಾಯಿಲ್ಲ, ಆವಾಗಲೇ ಹೇಳಿದೆ. ಒಂದು ಆಲೂಗಡ್ಡೆಯನ್ನು ಕಟ್ ಮಾಡಿದ್ದೇನೆ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ಸ್ವಲ್ಪ ದೊಡ್ಡ ಸೈಜನ್ನು ತೊಗೊಂಡಿದ್ದು ನಾನು, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ತೇನೆ. ಹಾಗೆಯೇ ನೀವು ಇಲ್ಲಿ ಹಸಿ ಬಟಾಣಿ ಸಹ ಯೂಸ್ ಮಾಡ್ಬೋದು, ಅಥವಾ ಒಣ ಬಟಾಣಿ ನೆನೆಸಿಟ್ಟು ಅದನ್ನು ಸಹ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಹಸಿ ಬಟಾಣಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ಆದಷ್ಟು ಹಾಕಿ ಫ್ರೈ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಂಡಿದ್ದೇನೆ ನಾನಿಲ್ಲಿ. ಉಪ್ಪು ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ನೀರು ಹಾಕಿ, 1 ಲೋಟದಷ್ಟು ನೀರು ಹಾಕಿ. ತುಂಬ ತೆಳು ಸಹ ಇರಬಾರ್ದು ಇದು ಗ್ರೇವಿ, ಹಾಗೆಯೇ ತುಂಬ ಅಂದರೆ ಪಲ್ಯ ಥರ ದಪ್ಪ ಸಹ ಇರಬಾರ್ದು. ಈಗ ಲಿಡ್ ಕ್ಲೋಸ್ ಮಾಡಿ ನಾನಿಲ್ಲಿ 3ರಿಂದ 4 ವಿಸಿಲ್ ತರಿಸ್ಕೊಳ್ತೇನೆ. ಅದು ವಿಸಿಲ್ ಬಂದು ಅದು ಇದಾಗೋ ತನಕ ನಾನಿಲ್ಲಿ ಹಿಟ್ಟನ್ನು ಸಹ ಮಿಕ್ಸ್ ಮಾಡ್ಕೊಳ್ತೇನೆ. ಈಗ ಪೂರಿ ಮಾಡ್ಕೊಳ್ಳಿಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೇನೆ. ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೇನೆ, ಒಂದು 4 ಕಪ್ಪಿನಷ್ಟು ತೊಗೊಂಡಿದ್ದೇನೆ, ಅಂದರೆ ಒಂದು 300 ಗ್ರಾಮಿನಷ್ಟು ಇರ್ಬೋದು. ಹಾಗೆಯೇ ಇದಕ್ಕೆ ರವೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಚಿರೋಟಿ ರವೆ ಸಹ ಮಿಕ್ಸ್ ಮಾಡ್ಬೋದು, ಅಥವಾ ಬಾಂಬೆ ರವೆ ಸಹ ಮಿಕ್ಸ್ ಮಾಡ್ಬೋದು, ಒಂದು 1/4 ಕಪ್ಪಿನಷ್ಟು. ಹಾಗೆ ನೋಡಿ, ಇದಕ್ಕೆ ಸಹ ಸ್ಪೈಸಸ್ ಹಾಕ್ತಾಯಿದೆ. ರೆಡ್ ಚಿಲ್ಲಿ ಪೌಡರು, ಟರ್ಮರಿಕ್ಕು, ಓಮದ ಕಾಳು, ಧನಿಯಾ ಪುಡಿ, ಆಮೇಲೆ ಗರಂ ಮಸಾಲ, ಜೀರಾ ಪುಡಿ, ಉಪ್ಪು, ಹಿಂಗು, ಇದಿಷ್ಟು ಬೇಕಾಗ್ತದೆ ಇದಕ್ಕೆ. ಖಂಡಿತ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಾಗಿ ಬರ್ತದೆ. ಅದು ಹಿಂಗು, ಓಮದ ಕಾಳು ಎಲ್ಲ ಮಿಕ್ಸ್ ಮಾಡಿದ್ದಕ್ಕೆ 2 ಚಮಚ ಎಣ್ಣೆ ಹಾಕ್ಕೊಂಡು ಚೆಂದ ಮಾಡಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಒಮ್ಮೆಲೆ ನೀರು ಹಾಕಲಿಕ್ಕೆ ಹೋಗಬಾರ್ದು. ಎಣ್ಣೆ ಹಾಕಿ ಹಿಟ್ಟು ಮತ್ತು ಅದು ನಾವೀಗ ಸ್ಪೈಸಸ್ ಹಾಕಿರ್ತೇವಲ್ವ, ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಚಪಾತಿ ಮಾಡೋದಿದ್ರು ಹಾಗೆಯೇ ನೀವು ಎಣ್ಣೆ ಹಾಕಿ ಹಿಟ್ಟನ್ನು ಆ ಎಣ್ಣೆಯಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಈಗ ನಾರ್ಮಲಾಗಿ ಪೂರಿ ಮಾಡ್ಕೊಳ್ಳೋದಿದ್ರು ಸಹ ಹಾಗೆಯೇ ಮಾಡ್ಕೊಳ್ಬೇಕು. ನೀವು ಈಗ ನಾನು ಮಾಡಿದ ಹಾಗೆ ಮಾಡಿದರೂ ಸಹ ನೋಡಿ, ನಾನು ಮಾಡಿದ ಹಾಗೆ ಈಗ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಒಮ್ಮೆಲೆ ಜಾಸ್ತಿ ನೀರು ಹಾಕಬೇಡಿ, ಯಾಕಂದರೆ ಪೂರಿ ಮಾಡ್ಕೊಳ್ಳಿಕ್ಕೆ ಹಿಟ್ಟು ತುಂಬ ಸ್ಮೂತ್ ಇರಬಾರ್ದು, ಸ್ವಲ್ಪ ಗಟ್ಟಿ ಇರಬೇಕು. ಅಂದರೆ ನಾವೀಗ ಚಪಾತಿ ಹಿಟ್ಟಾದರೆ ತುಂಬ ಸ್ಮೂತಾಗಿ ಕಲಿಸ್ತೇವಲ್ವ, ಪೂರಿಗೆ ಅಷ್ಟು ಸ್ಮೂತ್ ಬೇಡ, ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಆಗಲೇ ಪೂರಿ ಸ್ವಲ್ಪ ಉಬ್ಬಿ ಬರ್ತದೆ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ತಾ ಹೋಗಬೇಕು. ನಾನು ಬಿಗ್ನರ್ಸಿಗೆ ಹೇಳ್ತಾ ಇದ್ದೇನೆ. ಇಲ್ಲಿ ನೋಡಿ, ಹಿಟ್ಟು ಚೆಂದ ಮಾಡಿ ಕಲಸಿ ಸಹ ಆಯ್ತು. ನೋಡಿದ್ರಲ್ಲ, ಪರ್ಫೆಕ್ಟಾಗಿ ಬಂದಿದೆ. ಇದನ್ನು ನೀವು ಜಾಸ್ತಿ ಟೈಮೇನು ಇಡಬೇಕಂತೇನಿಲ್ಲ, ಒಂದು 5 ನಿಮಿಷ ಅಷ್ಟೇ ಸಾಕು. 5 ನಿಮಿಷ ಸಹ ಬೇಡ, ಸ್ವಲ್ಪ ಕಮ್ಮಿ ಟೈಮೇ ಇಟ್ಕೊಂಡು ಮತ್ತು ನೀವು ಪೂರಿ ಲಟ್ಸಿ ನಾವು ಪೂರಿ ಮಾಡ್ಕೊಳ್ಬೋದು. ಆ ರವೆ ಎಲ್ಲ ಹಾಕಿರ್ತೇವಲ್ವ, ಅದು ಕ್ರಿಸ್ಪಿಯಾಗಿ ಬರ್ತದೆ. ನೀವು ನಾರ್ಮಲಾಗಿ ಪೂರಿ ಮಾಡ್ಕೊಳ್ಳಿದ್ರು ಸಹ ಗೋಧಿ ಹಿಟ್ಟಿಗೆ ನೀವು ಸ್ವಲ್ಪ ರವೆಯನ್ನು ಮಿಕ್ಸ್ ಮಾಡಿ ಪೂರಿ ಮಾಡ್ಕೊಳ್ಳಿ. ನೋಡಿ, ಈಗ ರೆಡಿ ಆಯ್ತಲ್ವ. ನಾನಿಲ್ಲಿ ಎಣ್ಣೆ ಸಹ ಇಟ್ಕೊಂಡಿದ್ದೇನೆ. ಸ್ವಲ್ಪ ನೀವು ಹಿಟ್ಟು ಇಟ್ಕೊಳ್ತೀರ ಅಂತೇಳಿದರೆ ಸ್ವಲ್ಪ ಮೇಲ್ಗಡೆಯಿಂದ ಒಂಚೂರು ಎಣ್ಣೆ ಹಾಕಿ ಈ ಥರ ಒರೆಸಿಟ್ಕೊಳ್ಳಿ. ಆಗ ಡ್ರೈ ಆಗೋದಿಲ್ಲ ಹಿಟ್ಟು.
ಸ್ವಲ್ಪ ಅಂದರೆ ಸ್ಮೂತಾಗಿಯೇ ಇರ್ತದೆ. ಈಗ ನಾನು ಪೂರಿಯನ್ನು ಮಾಡ್ಕೊಳ್ತೇನೆ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಮಾಡ್ಕೊಳ್ಳಿ. ನಾರ್ಮಲಾಗಿ ನಾನು ಮಾಡ್ಕೊಳ್ತೇನೆ. ಒಬ್ಬರಿಗೆ ಸ್ವಲ್ಪ ದೊಡ್ಡದಾಗಿ ಪೂರಿ ಮಾಡಿಕೊಂಡ್ರೆ ತುಂಬ ಇಷ್ಟ ಆಗ್ತದೆ. ರೌಂಡ್ ಶೇಪ್ ಬರಲಿಲ್ಲ ಅಂತ ಹೇಳಿದರೆ ನೀವು ಮಾಡಿದ ನಂತರ ಒಂದು ಪ್ಲೇಟ್ ಇಟ್ಟು ಅದನ್ನು ನೀವು ಕಟ್ ಮಾಡ್ಕೊಳ್ಬೋದು. ಇದು ನಾರ್ಮಲಾಗಿ ಎಲ್ರಿಗೆ ಸಹ ಗೊತ್ತಿದೆ, ಹೀಗೆ ಹೇಳೋದು ನಾನೆಂದರೆ ಬಿಗ್ನರ್ಸಿಗೆ ಹೇಳ್ತಾ ಇದ್ದೇನೆ. ಅಂದರೆ ಒಬ್ಬರಿಗೆ ಸ್ವಲ್ಪ ಬೇಸರ ಆಗ್ತದೆ ರೌಂಡ್ ಶೇಪಲ್ಲಿ ಬರಲಿಲ್ಲ. ನೋಡಿ ಇಲ್ಲಿ ಆದ ನಂತರ ನಾನು ಇಲ್ಲಿ ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಎಷ್ಟು ಉಬ್ಬಿ ಬರ್ತಾ ಉಂಟಲ್ವ. ಅಂದರೆ ತುಂಬ ತೆಳುವಾಗಿ ಲಟ್ಟಿಸ್ಲಿಕ್ಕೆ ಹೋಗಬೇಡಿ. ಆಮೇಲೆ ತುಂಬ ದಪ್ಪ ಮಾಡಿದರೂ ಸಹ ನಿಮಗೆ ಬನ್ಸ್ ಥರ ಆಗ್ತದೆ. ಅಷ್ಟು ಸಹ ಅಲ್ಲ, ಮೀಡಿಯಮ್ ಆಗಿ ನೀವು ಲಟ್ಟಿಸ್ಕೊಳ್ಬೇಕು. ಅದು ಸಹ ನೋಡಿ ಈಗ ಪೂರಿ ಕಲ್ಲರ್ ಸಹ ಗೊತ್ತಾಗ್ತದಲ್ಲ. ಪೂರಿ ಸಹ ಸ್ವಲ್ಪ ಸ್ಪೈಸಸ್ ಅಂದರೆ ಹಾಕಿರೋಗೋಸ್ಕರ ತುಂಬ ಒಳ್ಳೆಯದಾಗ್ತದೆ. ನಿಮಗೆ ಖಾಲಿ ಪೂರಿ ಸಹ ತಿನ್ಬೋದು, ಗ್ರೇವಿ ಜೊತೆಲಿ ಸಹ ತಿನ್ಬೋದು. ಇಲ್ಲಿ ಪೂರಿ ಎಲ್ಲ ನಾನು ಮಾಡ್ಕೊಳ್ತೇನೆ. ಹಾಗೆಯೇ ಇಲ್ಲಿ ಗ್ರೇವಿ ಸಹ ರೆಡಿ ಆಗಿದೆಯಲ್ಲ, ನಾನು ತೋರಿಸ್ತೇನೆ ನೋಡಿ. ಲಿಡ್ ಓಪನ್ ಮಾಡಿ ತೋರಿಸ್ತೇನೆ ನೋಡಿ. ಒಳ್ಳೆ ಬೆಂದಿದೆ. ನೀವು ಆಲೂಗಡ್ಡೆಯನ್ನು ಅದರಲ್ಲಿ ಆ ಗ್ರೇವಿಯಲ್ಲಿ ಸ್ವಲ್ಪ ಪುಡಿ ಮಾಡ್ಬೋದು. ಸೌಟಲ್ಲಿನೇ ಪ್ರೆಸ್ ಮಾಡಿ ಸ್ವಲ್ಪ ಪುಡಿ ಮಾಡ್ಕೊಳ್ಬೋದು. ಸ್ವಲ್ಪ ಇನ್ನೂ ಸಹ ದಪ್ಪ ಆಗ್ತದೆ. ಇನ್ನೊಂದು ಚೂರು ನೀವು ಕುದಿ ತರಿಸ್ಕೊಂಡ್ರೆ ಇನ್ನೂ ಸಹ ದಪ್ಪ ಆಗ್ತದೆ. ಇಲ್ಲಿ ಪೂರಿ ಮತ್ತು ಗ್ರೇವಿ ಸಹ ರೆಡಿಯಾಗಿದೆ. ಸೂಪರಾಗಿ ಬಂದಿದೆ ಮಾತ್ರ. ಖಂಡಿತ ನೀವು ಟ್ರೈ ಮಾಡಿ ನೋಡಿ ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತದೆ. ಅಥವಾ ಯಾರಾದರೂ ತಿಂದಿದ್ರು ಅಪರೂಪಕ್ಕಾದರೂ ಒಮ್ಮೆ ಆದರೂ ಈ ಥರ ಪೂರಿ ಎಲ್ಲ ಮಾಡಿ ತಿನ್ಬೋದು. ನಾನು ಟ್ರೈ ಮಾಡ್ತೇನೆ. ನನಗಂತೂ ತುಂಬ ಇಷ್ಟ ಆಯಿತು. ಖಂಡಿತ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.